ಲಕ್ಷ ಲಂಚಕ್ಕೆ ಬೇಡಿಕೆ. ಹಾವೇರಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂತ ವೈದ್ಯ. ಲೋಕಾಯುಕ್ತ ಬಲೆಗೆ ಬಿದ್ದ ಮರಣೋತ್ತರ ಪರೀಕ್ಷೆಯ ವೈದ್ಯ. ಲೋಕ ಬಲೆಗೆ ಬಿದ್ದ ಗುರುರಾಜ್ ಭೀಮಾರಾಯ್ ಬಿರಾದರ್. ಏಪ್ರಿಲ್ 29ರಂದು ಚಿರಾಯು ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಿದರು. ಘಟನೆಯ ಸಂಬಂಧ ಮಲ್ಲೇಶಪ್ಪ ಮಾಸಣಗಿ ವಿರುದ್ಧ ದೂರು ದಾಖಲಾಗಿತ್ತು. ಚಿರಾಯು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲೇಶಪ್ಪ ಮಾಸಣಗಿ ಮೃತ ಬಾಲಕಿಯ ಮರಣೋತ್ತರ ಪರೀಕ್ಷೆಯನ್ನ ಮಾಡಿದ್ದ ಡಾಕ್ಟರ್ ಗುರುರಾಜ್ ಬಳಿಕ ಎಫ್ಎಸ್ಎಲ್ ವರದಿಯನ್ನು ತಿರುಚೋಕೆ 5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಡಲಾಗಿತ್ತು. ಮುಂಗಡವಾಗಿ 3 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ದಾಳಿ ಆಗಿರೋದು. ಚಿರಾಯು ಆಸ್ಪತ್ರೆಯಲ್ಲಿ ಲಂಚ ಸ್ವೀಕರಿಸ್ತಾ ಇದ್ದ ಗುರುರಾಜ್ ಸೇರಿ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಪೊಲೀಸರು. ನೋಡಿ, ಕೆಲವು ಕೇಸಸ್ಗಳಲ್ಲಿ ಹೆಂಗೆ ಅನ್ಯಾಯ ಆಗತ್ತೆ ಅಂದರೆ ಇದೇ ಥರ. ಸಿನಿಮಾದಲ್ಲಿ ಮಾತ್ರ ಈ ಥರದೆಲ್ಲ ಆಗತ್ತೆ ಅಂತ ಅಂದ್ಕೊಳ್ತಾ ಇರ್ತೀವಿ. ರಿಯಲ್ಲಲ್ಲೂ ಕೂಡ ಹಾಗೆ ಅನ್ಯಾಯ ಮಾಡ್ತಾ ಇರ್ತಾರೆ. ಎಫ್ಎಸ್ಎಲ್ ವರದಿಯನ್ನು ತಿರುಚಿದ್ರೆ ಆಯ್ತಲ್ಲ, ಅಲ್ಲಿಗೆ ಕೇಸೇ ಕ್ಲೋಸ್ ಆಯ್ತಲ್ಲ. ಇವ್ರು ಇನ್ನೇನೋ ಕೆಲಸ ಮಾಡ್ತಾರೋ, ಒಂದು ನೈತಿಕತೆ ಅನ್ನೋದು ಇರಲ್ವಾ? ಹಾಗಾದ್ರೆ ಒಂದು ಆತ್ಮಸಾಕ್ಷಿ ಅನ್ನೋದು ಇರಲ್ವಾ? ಹಾಗಾದ್ರೆ ಮಾರ್ಕೊಂಡು ಬಿಡ್ತಾರೆ ತಮಗೆ ತಾವು. ಉನ್ನತ ಹುದ್ದೆಯಲ್ಲಿ ಇರ್ತಾರೆ, ಅಧಿಕಾರದಲ್ಲಿ ಇರ್ತಾರೆ, ಹೇಗೆ ಸೇವೆ ಸಲ್ಲಿಸಬೇಕು, ಜನರಿಗೆ ಯಾವ ಥರ ಕಾರ್ಯನಿರ್ವಹಿಸಬೇಕು? ಒಂದು ಕುಟುಂಬಕ್ಕಲ್ಲಿ ಅನ್ಯಾಯ ಆಗಿದೆ, ಸಾವು ಸಂಭವಿಸಿದೆ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಂದರೆ ಪೊಲೀಸರಿಂದ ಹಿಡಿದು ವೈದ್ಯರಿಂದ ಹಿಡಿದು ಪ್ರತಿಯೊಬ್ಬರು ನೆಟ್ಟಿಗೆ ಕೆಲಸ ಮಾಡಬೇಕು. ಹಣದ ಆಸೆಗೆ 5 ಲಕ್ಷ ಹಣದ ಆಸೆಗೆ ಎಫ್ಎಸ್ಎಲ್ ವರದಿನೇ ತಿರುಚೋದು ಅಂತ ಅಂದರೆ ಅಲ್ಲಿಗೆ ಒಂದು ಹುಡುಗಿಯ ಜೀವ 5 ಲಕ್ಷಕ್ಕೆ ಮಾರ್ಕೊಬಿಡ್ತಾ ಇದ್ದಾರೆ ಇವ್ರುಗಳು. ಇಂಥವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು. ಎಲ್ಲೆಲ್ಲಿ ಇಂಥ ಡಾಕ್ಟರ್ಸ್ಗಳು ಇದ್ದಾರೋ, ಎಲ್ಲೆಲ್ಲಿ ತಮ್ಮನ್ನು ತಾವು ಮಾರ್ಕೊಳ್ಳಲು ಇದ್ದಾರೋ ಅವ್ರನ್ನೆಲ್ಲ ಫಸ್ಟ್ ಕೆಲಸದಿಂದ ಕಿತ್ತಾಕಬೇಕು. ನೋಡಿ, ಇಲ್ಲ ಅಂತಂದರೆ ಪಾಪ ಒಂದು ಫ್ಯಾಮಿಲಿಗೆ ಅನ್ಯಾಯ ಆಗ್ತಾ ಇತ್ತು. ಇವಾಗ ಏನ್ ಹೇಳಕತ್ತರ ಅವರು? ಏನಿಲ್ರಿ, ನಿಮ್ಮಿದ್ರಿಗೆ 2 ಇಂಜೆಕ್ಷನ್ ಮಾಡೇವಿ ಅಂದ್ರ ಅವರು. ಯಾವ ಇಂಜೆಕ್ಷನ್ ಕೊಟ್ಟಿನ ಅನ್ನೋದು ಏನು ಹೇಳಲಿಲ್ಲಪ್ಪ ಅವರು. ನನ್ನ ಆಸ್ತಿ ಕಳ್ಕೊಂಡು ನೋಡಿ ಪಾಪ, ಯಾವ ಇಂಜೆಕ್ಷನ್ ಕೊಟ್ಟಿದ್ರು, ಏನಾಯಿತು, ಯಾಕೆ ಡೆತ್ ಆಯಿತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ತನಿಖೆ ಆಗಬೇಕಾಗತ್ತೆ. ತನಿಖೆ ಆಗಿ ಯಾಕೆ ಜೀವ ಹೋಯಿತು, ಏನು ಎತ್ತ ಅನ್ನೋದು ಗೊತ್ತಾಗಬೇಕಾಗಿದೆ. ಇಲ್ಲಿ ಎಫ್ಎಸ್ಎಲ್ ವರದಿನ ತಿರುಚ್ತೀನಿ ಅಂತ ಡೀಲ್ ಮಾಡಿಕೊಂಡು ಅದಕ್ಕೆ ಹಣ ಪಡ್ಕೊಂಡು ಒಂದು ಸಾವಿನ ವಿಚಾರವನ್ನು ಮುಚ್ಚಾಕ್ತಾರೆ ಅಂತ ಅಂದರೆ ಇಂಥವ್ರಿಗೆ ಶಿಕ್ಷೆ ಆಗದೆ ಇನ್ನೇನಾಗಬೇಕು? ಲೋಕಾಯುಕ್ತ ಕರೆಕ್ಟಾಗಿ ರೇಡ್ ಮಾಡಿದೆ. ಈ ಸಂದರ್ಭದಲ್ಲಿ 5 ಲಕ್ಷ ಏನೋ ಬೇಡಿಕೆ ಇಟ್ಟಿದ್ರಂತೆ. 2 ಲಕ್ಷ 3 ಲಕ್ಷ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡಿದ್ದಾರೆ. ಇಂಥವ್ರಿಗೆ ಕರೆಕ್ಟಾಗಿ ಶಿಕ್ಷೆ ಆಗಬೇಕು. ಇವರ ಲೈಸೆನ್ಸ್ ಏನಿರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಬಿಸಾಕಬೇಕು. ಯಾಕೆಂದರೆ ಇಂಥವರು ಅಧಿಕಾರದಲ್ಲಿ ಇದ್ದರೆ ಅಥವಾ ಇಂಥವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರೆ ನ್ಯಾಯ ಅನ್ನೋದು ಯಾರಿಗೂ ಸಿಗಲ್ಲ. ಪಾಪ ಮನೆಯವ್ರು ನೋಡಿ ಹೆಂಗೆ ಕಣ್ಣೀರು ಹಾಕ್ತಾ ಇದ್ದಾರೆ, ಅವ್ರನ್ನ ಕಳ್ಕೊಂಡಿದ್ದಾರೆ. ಆ ನೋವಿನ ಜೊತೆಗೆ ಇದೆಲ್ಲ ಬೇಕಾ ಅವರಿಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ. ನಿಜವಾಗ್ಲೂ ಇದು ಆಶ್ಚರ್ಯ ಅನ್ಸುತ್ತೆ. ನಾವು ಸಿನಿಮಾದಲ್ಲೆಲ್ಲ ನೋಡ್ತಾ ಇರ್ತೀವಿ, ಎಫ್ಎಸ್ಎಲ್ ವರದಿನ ತಿರುಚೋದಂತೆ, ಹಾಗಂತೆ ಹೀಗಂತೆ ಅಂತ. 5 ಲಕ್ಷಕ್ಕೆ ತಮ್ಮನ್ನು ತಾವು ಮಾರ್ಕೊಳಕ್ಕೆ ಹೊರಟಿದ್ದಾರೆ ಅಂತ ಅಂದರೆ ಲೋಕಾಯುಕ್ತಕ್ಕೆ ಮಾಹಿತಿ ಇತ್ತಾ? ಸಡನ್ ರೇಡ ಹೇಗಿದ್ದು ಅಂತ ನೀತಿ ಏನು ಹಾವೇರಿಯ ಲೋಕಾಯುಕ್ತ ಕಚೇರಿಗೆ ಒಂದು ಖಾಸಗಿ ದೂರು ಬಂದಿರುತ್ತೆ. ಆ ದೂರು ಏನು ಅಂತಂದ್ರೆ, ಒಂದು ಚಿರಾಯು ಆಸ್ಪತ್ರೆಯಲ್ಲಿ ಕಳೆದ ಏಪ್ರಿಲ್ 29ರಂದು ಒಂದು ವೈದ್ಯರ ನಿರ್ಲಕ್ಷ್ಯದಿಂದ ಓರ್ವ ಬಾಲಕಿ ಇಲ್ಲಿ ಅಂದ್ರೆ ಮೃತಪಟ್ಟಿರ್ತಾಳೆ. ಆ ಮೃತಪಟ್ಟಿರುವಂತಹ ಪರೀಕ್ಷೆಯಲ್ಲಿ ಮರಣೋತ್ತರ ಪರೀಕ್ಷೆ ಇಲ್ಲಿ ಅಂದ್ರೆ ಯಥಾ ರೀತಿ ಬರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂತ ಇಲ್ಲಿ ಅಂತಂದ್ರೆ ಒಂದು ಇಲ್ಲಿ ಗೋಲ್ಮಾಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಇಲ್ಲಿ ಗೋಲ್ಮಾಲ್ ಮಾಡ್ಲಿಕ್ಕೆ ಯಾರು ಹೊರಟಿದ್ದಾರೆ, ಯಾವ ಇಲ್ಲಿ ಅಂದ್ರೆ ಬಾಲಕಿ ಮೃತಪಟ್ಟಿರ್ತಾಳೆ ಅವರ ಪೋಷಕರು ಇಲ್ಲಿ ಅಂದ್ರೆ ಒಂದು ಎಫ್ಎಸ್ಎಲ್ ಏನು ವರದಿ ಏನಿದೆ ಆ ವರದಿಯನ್ನೇ ಇಲ್ಲಿ ಅಂದ್ರೆ ತಿರುಚಲು ಇಲ್ಲಿ ಅಂದ್ರೆ ಮುಂದಾಗ್ತಾರೆ. ಈ ಸಂಬಂಧಪಟ್ಟಂಗೆ ಏನು 5 ಲಕ್ಷ ರೂಪಾಯಿ ಒಂದು ಬೇಡಿಕೆನ ಇಟ್ಟಿರ್ತಾರೆ. ಆ ಮರಣೋತ್ತರ ಪರೀಕ್ಷೆ ಏನು ವೈದ್ಯ ಏನಿರ್ತಾರೆ ಆ ವೈದ್ಯರೇ ಇಲ್ಲಿ ಅಂತಂದ್ರೆ ಇಲ್ಲಿ ಆ ಗುರುರಾಜ್ ಬಿರಾದರ್ ಇರ್ಬೋದು, ಮತ್ತೊಬ್ಬ ಇಲ್ಲಿ ಅಂದ್ರೆ ಖಾಸಗಿ ವ್ಯಕ್ತಿ ಇಲ್ಲಿ ಚನ್ನಬಸಯ್ಯ ಕುಲಕರ್ಣಿ ಇರ್ಬೋದು. ಈ ಇಬ್ಬರು ಒಂದು ಮಧ್ಯಸ್ಥಿಕೆ ಅಂದ್ರೆ ಡಾಕ್ಟರ್ ಇಲ್ಲಿ
ಗುರುರಾಜ್ ಬಿರಾದಾರ್ ಮತ್ತು ಇಲ್ಲಿಂದ ಚನ್ನಬಸಯ್ಯ ಕುಲಕರ್ಣಿ ಇವರು ಒಂದು ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ. ಮಧ್ಯಸ್ಥಿಕೆ ವಹಿಸಿ ನಿಮ್ಗೆ FSL ವರದಿಯನ್ನು ನಾವು ತಿರುಚಿಕೊಡ್ತೇವೆ, ತಿರುಚಿಕೊಟ್ಟಾಗ ನೀವು ನಮಗೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಅಂದ್ರೆ ಬೇಡಿಕೆ ಇಟ್ಟಿರ್ತಾರೆ. ಮುಂಗಡವಾಗಿ ಇಲ್ಲಿ ಅಂತಂದ್ರೆ ಒಂದು 3 ಲಕ್ಷ ರೂಪಾಯಿ ಇಲ್ಲಿ ಪಡೆದುಕೊಳ್ಳಲು ಮುಂದಾಗ್ತಾರೆ. ಪರಣೋತ್ತರ ಏನು 3 ಲಕ್ಷ ರೂಪಾಯಿ ಅಡ್ವಾನ್ಸ್ ಆಗಿ ಕೊಡ್ಲಿಕ್ಕೆ ಮುಂದಾದಾಗ ಇಲ್ಲಿ ಅಂದ್ರೆ ಲೋಕಾಯುಕ್ತ ಒಂದು ರೇಡ್ ಮಾಡುತ್ತೆ. ರೇಡ್ ಮಾಡಿದಾಗ ರೆಡ್ ಹ್ಯಾಂಡ್ ಆಗಿ ವೈದ್ಯ ಮತ್ತು ಇಲ್ಲಿ ಅಂತಂದ್ರೆ ಏನು ಮಿಡಲ್ ಅಂದ್ರೆ ಮಧ್ಯಸ್ಥಿಕೆ ವಹಿಸಿರ್ತಾರೆ ಆ ವ್ಯಕ್ತಿ ಇಲ್ಲಿ ಅಂತಾರೆ ಇಬ್ಬರು ಸಹ ಇಲ್ಲಂದ್ರೆ ಲೋಕಾಯುಕ್ತರ ಅತಿಥಿ ಆಗಿದ್ದಾರೆ. ಅಂದ್ರೆ ಈಗಾಗಲೇ ಒಟ್ಟು ಇಲ್ಲಿ ಅವಾಗ ಯಾವಾಗ ಇಲ್ಲಿ ಅಂದ್ರೆ ಬಾಲಕಿ ಮೃತಪಟ್ಟಿರ್ತಾಳ, ಮೃತಪಟ್ಟಾಗ ಪೋಷಕರು ಆ ಚಿರಾಯಿ ಆಸ್ಪತ್ರೆಯಲ್ಲಿ ದೊಡ್ಡದಂತ ಒಂದು ಗಲಾಟೆಯನ್ನ ಮಾಡಿರ್ತಾರೆ. ಅಷ್ಟೇ ಸಹಿತ ಆ ಆಸ್ಪತ್ರೆ ಇರುವಂತಹ ಗ್ಲಾಸ್ಗಳಿಗೂ ಕಲ್ಲು ತೂರಾಟ ಮಾಡ್ತಾರೆ. ಆ ಗ್ಲಾಸ್ ಎಲ್ಲ ಸಂಪೂರ್ಣವಾಗಿ ಪುಡಿ ಪುಡಿ ಆಗುತ್ತೆ. ಮತ್ತು ದೊಡ್ಡದಂತ ಒಂದು ಹೈಡ್ರಾಮವೇ ಇಲ್ಲಿ ಅಂತಂದ್ರೆ ಆ ಏಪ್ರಿಲ್ 29ರಂದು ಸಾಯಂಕಾಲ ಸುಮಾರಿಗೆ ಒಂದು ಸೃಷ್ಟಿ ಆಗುತ್ತೆ. ಸೃಷ್ಟಿ ಆದಾಗ ಇಲ್ಲಿ ಈ ಸಂಪಟ್ಟಿಗೆ ಹಾವೇರಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಚಿರಾಯಿ ಆಸ್ಪತ್ರೆಯಲ್ಲಿ ದೂರು ದಾಖಲಾಗುತ್ತೆ. ಹೀಗಾಗಿ ಆ ಆಸ್ಪತ್ರೆಯಿಂದ ಏನಾದ್ರೂ ಒಂದು ದೊಡ್ಡ ಮಟ್ಟದ ಪರಿಹಾರ ಪಡಿಬೇಕು ಅಂತೇಳಿ ಈ ಪೋಷಕರು ಮುಂದಾಗ್ತಾರೆ. ಪೋಷಕರು ಮುಂದಾದಾಗ ಇಲ್ಲಿ ವೈದ್ಯರೇ ನಿರ್ಲಕ್ಷ್ಯವೇ ಅಂತೇಳಿ ಆ ಒಂದು ವರದಿ ಬೇಕಾಗಿರುತ್ತೆ. ಅದು FSL ವರದಿ. ಆ ವರದಿಯನ್ನ ಪಡ್ಲಿಕ್ಕೆ ಇಷ್ಟೆಲ್ಲ ದೊಡ್ಡರಾದಂತ ಆಗಿದೆ. ದೊಡ್ಡರಾದಂತ ಆದಾಗಲೇ ನಡುವೆ ಇಲ್ಲಿ ಅಂದ್ರೆ 5 ಲಕ್ಷ ರೂಪಾಯಿ